ಗುರುವಾಯೂರ್ ಶ್ರೀ ಕೃಷ್ಣ ದೇವಾಲಯವು ಹಿಂದೂ ದೇವರಾದ ಗುರುವಾಯೂರಪ್ಪನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಇದು ಭಾರತದಲ್ಲಿರುವ ಕೇರಳದ ಗುರುವಾಯೂರ್ ಪಟ್ಟಣದಲ್ಲಿದೆ. ಇದು ಕೇರಳದ ಹಿಂದೂಗಳಿಗೆ ಪ್ರಮುಖ ಪವಿತ್ರ ಸ್ಥಳವಾಗಿದೆ ಮತ್ತು ಇದನ್ನು ಆಗಾಗ್ಗೆ ಭೂಲೋಕ ವೈಕುಂಠ ಎಂದು ಕರೆಯಲಾಗುತ್ತದೆ. ಅಂದರೆ ಭೂಮಿಯ ಮೇಲಿನ ವಿಷ್ಣುವಿನ ಸ್ವರ್ಗೀಯ ವಾಸಸ್ಥಾನ ಎಂದು ನಂಬಲಾಗಿದೆ. ಅದು ಕೇರಳದ ಹಿಂದೂಗಳಿಗೆ ಅತ್ಯಂತ ಪ್ರಮುಖ ಪೂಜಾ ಸ್ಥಳಗಳ ಪೈಕಿ ಒಂದೆನಿಸಿದೆ ಮತ್ತು ಹಲವು ವೇಳೆ ಭೂಲೋಕ ವೈಕುಂಠವೆಂದು ಕರೆಯಲ್ಪಡುತ್ತದೆ. ಗುರುವಾಯೂರು ಶ್ರೀ ಕೃಷ್ಣ ದೇವಾಲಯದಲ್ಲಿ ಪ್ರತಿಷ್ಠಾಪಿತವಾದ ವಿಗ್ರಹವು ಕೃಷ್ಣನ ಒಂದು ಸ್ವರೂಪವನ್ನು ಪ್ರತಿನಿಧಿಸುತ್ತದೆ ಮತ್ತು 4 ಕೈಗಳು, ಪಾಂಚಜನ್ಯ ಶಂಖ, ಕ್ರಕಚೀಕೃತ ಅಂಚುಗಳುಳ್ಳ ಮಾಯಾ ಚಕ್ರವಾದ ಸುದರ್ಶನ ಚಕ್ರ, ಕೌಮೋದಕಿ ಗದೆ ಮತ್ತು ತುಳಸಿ ಮಾಲೆಯೊಂದಿಗೆ ಒಂದು ಕಮಲವನ್ನು ಹೊಂದಿವೆ. ಗುರುವಾಯೂರ್ ದೇವಾಲಯದ ನಿರ್ದೇಶನದ ದೈವತ್ವ ವಿಷ್ಣುವನ್ನು ಗುರುವಾಯೂರಪ್ಪನ್ ಎಂದು ಪೂಜಿಸಲಾಗುತ್ತದೆ. ಮುಖ್ಯ ದೇವತೆ ಶಂಖ, ಪಾಂಚಜನ್ಯ, ಸುದರ್ಶನ ಚಕ್ರ, ಗದಾ, ಕೌಮೋದಕಿ ಮತ್ತು ಪವಿತ್ರ ತುಳಸಿ ಮಾಲೆಯೊಂದಿಗೆ ಕಮಲವನ್ನು ಹೊತ್ತಿರುವ 4 ತೋಳುಗಳ ನಿಂತಿರುವ ಕೃಷ್ಣ. ಈ ಚಿತ್ರವು ಕೃಷ್ಣನು ಜನಿಸಿ 1 ಗಂಟೆಯ ಸುಮಾರಿಗೆ ಕೃಷ್ಣನ ಹೆತ್ತವರಾದ ವಸುದೇವ ಮತ್ತು ದೇವಕಿಗೆ ಬಹಿರಂಗಪಡಿಸಿದ ವಿಷ್ಣುವಿನ ಭವ್ಯವಾದ ರೂಪವನ್ನು ತಿಳಿಸುತ್ತದೆ. ತರುವಾಯ ಗುರುವಾಯೂರನ್ನು ದಕ್ಷಿಣ ಭಾರತದ ದ್ವಾರಕಾ ಎಂದು ಕರೆಯಲಾಗುತ್ತದೆ. ಸೆನ್ನಾಸ್ ನಂಬೂದಿರಿಗಳು ಗುರುವಾಯೂರ್ ದೇವಾಲಯದ ಆನುವಂಶಿಕ ತಂತ್ರಿಗಳಾಗಿದ್ದಾರೆ. ದೇವಾಲಯವು ತನ್ನ ಪೂಜಾ ವೇಳಾಪಟ್ಟಿಯನ್ನು ಸಂಪೂರ್ಣವಾಗಿ ಅನುಸರಿಸಲಾಗುತ್ತದೆ. ಇದನ್ನು ಖಚಿತಪಡಿಸಿಕೊಳ್ಳಲು ತಂತ್ರಿಯು ದೇವಾಲಯದಲ್ಲಿ ಪೂರ್ಣಾವಧಿಯನ್ನು ಪ್ರವೇಶಿಸಬಹುದು. ಪುರಾಣಗಳ ಪ್ರಕಾರ ಇಲ್ಲಿನ ಗುರುವಾಯೂರಪ್ಪನ ವಯಸ್ಸು 5000 ವರ್ಷಗಳಿಗಿಂತ ಹೆಚ್ಚು. 14ನೆಯ ಶತಮಾನದಲ್ಲಿ ಕೋಕಸಂದೇಶಂ ಕುರುವಾಯೂರ್ ಎಂಬ ಸ್ಥಳದ ಉಲ್ಲೇಖಗಳನ್ನು ಮಾಡಲಾಗಿದೆ. 16ನೇ ಶತಮಾನಕ್ಕೂ ಹಿಂದೆಯೇ ಕುರುವಾಯೂರ್ ಬಗ್ಗೆ ಅನೇಕ ಉಲ್ಲೇಖಗಳು ಕಂಡುಬರುತ್ತವೆ. ಪ್ರಾಚೀನ ದ್ರಾವಿಡ ಉಪಭಾಷೆಗಳಲ್ಲಿ ಕುರುವೈ ಎಂದರೆ ಸಾಗರ ಎಂದು ಹೇಳಲಾಗುತ್ತದೆ. ತರುವಾಯ ಮಲಬಾರ್ ಕರಾವಳಿಯಲ್ಲಿರುವ ಪಟ್ಟಣವನ್ನು ಕುರುವಾಯೂರ್ ಎಂದು ಕರೆಯಲಾಯಿತು. ಪ್ರಾಚೀನ ಅಭಯಾರಣ್ಯದ ದಾಖಲೆಗಳು 17ನೇ ಶತಮಾನಕ್ಕೂ ಹಿಂದಿನವುದಾಗಿದೆ. ಕೇರಳದ ಹಲವಾರು ಮಹತ್ವದ ವಿಷ್ಣು ದೇವಾಲಯಗಳ ಆರಂಭಿಕ ಉಲ್ಲೇಖವು ಆಳ್ವಾರರು, ತಮಿಳು ಸಂತರ ಹಾಡುಗಳಲ್ಲಿ ಕಂಡುಬರುತ್ತದೆ. ಅವರ ಸಮಯ ರೇಖೆಯನ್ನು ವಾಸ್ತವವಾಗಿ ನಿಗದಿಪಡಿಸಲಾಗಿಲ್ಲ. ಸಮೂತಿರಿಸ್ ಮತ್ತು ವಳ್ಳುವನಾಡಡಿಯಲ್ಲಿ ಕೋಜಿಕ್ಕೋಡ್ ನಡುವಿನ ಯುದ್ಧಗಳು ಗುರುವಾಯೂರ್ ದೇವಾಲಯವನ್ನು ಉತ್ತೇಜಿಸಿತು. ದೀರ್ಘ ಕಾದಾಟಗಳಿಂದಾಗಿ ನದಿಯ ದಡದಲ್ಲಿರುವ ವ್ಯಕ್ತಿಗಳು ಗುರುವಾಯೂರ್ ಕಡೆಗೆ ವಾಲಲು ಪ್ರಾರಂಭಿಸಿದರು. ಇಂದು ಕಂಡುಬರುವ ಮುಖ್ಯ ದೇವಾಲಯವನ್ನು 1638ರಲ್ಲಿ ಪುನರ್ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ. 16ನೇ ಶತಮಾನದ ಅಂತ್ಯದ ಮೊದಲು ಗುರುವಾಯೂರ್ ಕೇರಳದ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿ ಮಾರ್ಪಟ್ಟಿತ್ತು. ಸಂಪ್ರದಾಯದ ಪ್ರಕಾರ ದೇಗುಲವು ಪೂರ್ವಕ್ಕೆ 2 ಗೋಪುರಗಳನ್ನು ಒಳಗೊಂಡಿದೆ. ಪೂರ್ವದಲ್ಲಿ ಕಿಜಕ್ಕಿನಾಡ ಮತ್ತು ಇನ್ನೊಂದು ಪಶ್ಚಿಮದಲ್ಲಿ ಪಡಿಂಜರಿನಾಡ ಇದೆ. ನಳಂಬಲದ ಮುಂಭಾಗ ಮತ್ತು ಪೂರ್ವ ಭಾಗದಲ್ಲಿ 2 ದೀಪಸ್ತಂಭಗಳಿವೆ. ದೇವಾಲಯದಲ್ಲಿ ಇಂತಹ ಹಲವಾರು ಬೆಳಕಿನ ಕಂಬಗಳಿವೆ. ಪೂರ್ವ ಭಾಗದ ದೀಪಸ್ತಂಭವು 24 ಅಡಿ ಎತ್ತರದಲ್ಲಿದೆ. ಇಲ್ಲಿನ ಇನ್ನೊಂದು ಪ್ರಸಿದ್ಧ ದೃಶ್ಯವೆಂದರೆ 70 ಅಡಿ ಎತ್ತರದ ಚಿನ್ನದಿಂದ ಮುಚ್ಚಲ್ಪಟ್ಟ ಧ್ವಜಸ್ತಂಭ. ಚೌಕಾಕಾರದ ಶ್ರೀಕೋವಿಲ್ 2 ಮೆಟ್ಟಿಲುಗಳನ್ನು ಮತ್ತು ಒಳಗೆ 3 ಕೋಣೆಗಳನ್ನು ಹೊಂದಿದೆ ಮತ್ತು ಗರ್ಭಗೃಹ ಎಂದು ಕರೆಯಲ್ಪಡುವ ಒಂದು ಕೋಣೆಯನ್ನು ಹೊಂದಿದೆ. ಇಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಇರಿಸಲಾಗಿದೆ. ದೇವಾಲಯದ ಒಳಗೆ ಗಣಪತಿ, ಭಗವಾನ್ ಅಯ್ಯಪ್ಪ ಮತ್ತು ಎಡತೀಡತ್ತು ಕಾವಿಲ್ ಭಗವತಿಯ ಚಿತ್ರಗಳನ್ನು ಸಹ ಕಾಣಬಹುದು. ಹಾಗೂ ಈ ದೇವಸ್ಥಾನದಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಪ್ರವೇಶವನ್ನು ನೀಡಲಾಗಿದೆ. ಗುರುವಾಯೂರ್ ದೇವಾಲಯದಲ್ಲಿರುವ ಶ್ರೀಕೃಷ್ಣನ ಭವ್ಯವಾದ ವಿಗ್ರಹವನ್ನು ಪಾತಾಳ ಅಂಜನ ಎಂದು ಕರೆಯಲಾಗುವ ಅಪರೂಪದ ಕಲ್ಲಿನಿಂದ ಮಾಡಲಾಗಿದೆ.
ದೇವಾಲಯದ ಪ್ರವೇಶದ್ವಾರವು ಪೂರ್ವನಾಡ ಮೂಲಕ ಪೂರ್ವಕ್ಕೆ ಮುಖ ಮಾಡಿದೆ ಮತ್ತು ಅದರ ದ್ವಾರಗಳು ಬೆಳಗ್ಗೆಯಿಂದಲೇ ತೆರೆದಿರುತ್ತದೆ ಮತ್ತು ಭಕ್ತರಿಗೆ ನೇರವಾಗಿ ಮುಖ್ಯ ದೇವಾಲಯದ ಪ್ರದೇಶಕ್ಕೆ ಪ್ರವೇಶವನ್ನು ನೀಡುತ್ತದೆ. ಹೊರ ಆವರಣದಲ್ಲಿ 33 ಮೀಟರ್ ಎತ್ತರದ ಚಿನ್ನಲೇಪಿತ ಧ್ವಜಸ್ತಂಭ ಮತ್ತು 7 ಮೀಟರ್ ಎತ್ತರದ ದೀಪಸ್ತಂಭವಿದೆ. ಇದನ್ನು ಸಂಜೆ ಬೆಳಗಿಸಲಾಗುತ್ತದೆ. ಬೆಳಗಿದಾಗ ಈ ದೀಪಗಳು ನಿಜವಾಗಿಯೂ ಬಹುಕಾಂತೀಯವಾಗಿ ಕಾಣುತ್ತವೆ. ದೇವಾಲಯದ ಮುಖ್ಯ ದೇವರು ಚೌಕಾಕಾರದ ಶ್ರೀಕೋವಿಲ್ನಲ್ಲಿ ಕುಳಿತಿದ್ದಾನೆ. ಇದು ದೇವಾಲಯದ ಅತ್ಯಂತ ಪವಿತ್ರ ಗರ್ಭಗುಡಿಯಾಗಿದೆ. ಈ ಪ್ರದೇಶದಲ್ಲಿ ಗಣಪತಿ, ಭಗವಾನ್ ಅಯ್ಯಪ್ಪ ಮತ್ತು ಎಡತೆಡತ್ತು ಕಾವಿ ಭಗವತಿಯ ಚಿತ್ರಗಳು ಇವೆ. ಆದರೂ ವರ್ಷದ ಯಾವುದೇ ಸಮಯದಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡಬಹುದು. ಆದರೆ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಈ ಸುಂದರವಾದ ದೇವಾಲಯಕ್ಕೆ ಭೇಟಿ ನೀಡಲು ಮತ್ತು ಭಗವಾನ್ ಕೃಷ್ಣನ ಆಶೀರ್ವಾದ ಪಡೆಯಲು ಉತ್ತಮ ಸಮಯವಾಗಿದೆ. ದಕ್ಷಿಣದ ದ್ವಾರಕ ಎಂದು ಪರಿಗಣಿಸಲ್ಪಟ್ಟಿರುವ ಈ ಐತಿಹಾಸಿಕ ದೇವಾಲಯವು ದೇವತೆಗಳ ಗುರುವಾದ ಗುರು ಮತ್ತು ಗಾಳಿಯ ದೇವರಾದ ವ್ಯೂಸ್ನ ಸೃಷ್ಟಿಯಾಗಿದೆ ಎಂದು ನಂಬಲಾಗಿದೆ. ಜನರು ದೇವರಿಗೆ ಅದ್ಭುತವಾದ ಅರ್ಪಣೆಗಳನ್ನು ಮಾಡುತ್ತಾರೆ ಮತ್ತು ಅತ್ಯಂತ ಜನಪ್ರಿಯವಾದ ಅರ್ಪಣೆಗಳಲ್ಲಿ ತುಲಾಭಾರಂ ಸೇರಿದೆ. ಇದರಲ್ಲಿ ಭಕ್ತರು ತಮ್ಮ ತೂಕಕ್ಕೆ ಸಮನಾದ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ ಮತ್ತು ತೆಂಗಿನಕಾಯಿಗಳ ವಿರುದ್ಧ ತೂಕವನ್ನು ಇಡುತ್ತಾರೆ. ಇದು ಕೇರಳದ ಅತ್ಯಂತ ಜನಪ್ರಿಯ ಪವಿತ್ರ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿದೆ. ದೂರದ ನಗರಗಳಿಂದ ಮತ್ತು ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯ ಹಿಂದೂ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.